ವಿಜ್ಞಾನಿಗಳು ಮನುಷ್ಯ ಕನಿಷ್ಠ 150 ವರ್ಷ ಬದುಕಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಈತ ವೈರಲ್ ಆಗಿದ್ದು ಹೇಗೆ ಅಂದರೆ ದೀರ್ಘಾಯುಷ್ಯವನ್ನು ಹೊಂದಲು ಈತ ಮಾಡಿದ ಕೆಲಸದಿಂದಾಗಿ. ಯಾಕೆ ಎಲ್ಲರೂ ಚಿರಂಜೀವಿ ಆಗಲು ಬಯಸ್ತಾರೆ? ತಮ್ಮ ಇಂದ್ರಿಯ ಸುಖವನ್ನು ಅನುಭವಿಸಲು. ಈತ ರಾಕ್ಷಸ ಗುರುಗಳಾದ ಶುಕ್ರಾಚಾರ್ಯರ ಮಗಳಾದ ದೇವಯಾನಿಯನ್ನು ಮದುವೆ ಆಗಿರ್ತಾನೆ. ಯಾವ ಯೌವನ ಯಾವ ಹುರುಪಿನಿಂದ ಈ ಕಾರ್ಯಕ್ಕೆ ಕೈ ಹಾಕಿದೆಯೋ ಆ ಯೌವನ ಮತ್ತು ಆ ಸಾಮರ್ಥ್ಯ ನಶಿಸಿ ಹೋಗಲಿ ಅಂತ ಶಪಿಸ್ತಾರೆ. ಸ್ನೇಹಿತರೆ, ನಿಮಗೆ 8 ಜನ ಚಿರಂಜೀವಿಗಳು ಯಾರು ಅಂತ ಹೇಳಿದೆ. ಆದರೆ ಅದರಲ್ಲಿ ಒಬ್ಬ ಚಿರಂಜೀವಿ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ನೀವು ಒಂದ್ಸಲ ಗೂಗಲ್ ಮಾಡಿ ಒಂದು ಪ್ರಶ್ನೆನ ಸರ್ಚ್ ಮಾಡಿ. ಆ ಪ್ರಶ್ನೆ ಏನಂದರೆ, ಮನುಷ್ಯನ ಅತ್ಯಂತ ದೊಡ್ಡ ಭಯ ಯಾವುದು ಅಂತ. ಅಂದರೆ ಮನುಷ್ಯ ಯಾವುದಕ್ಕೆ ಭಯ ಪಡ್ತಾನೆ ಅಂತ ನೀವು ಹುಡುಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ಬೇರೆ ಯಾವುದೂ ಅಲ್ಲ, ಸಾವಿನ ಭಯ. ಸಾವಿನ ಭಯ ಅಂದರೆ ನಾವು ಇಲ್ಲವಾಗುವ ಭಯ, ನಾವು ಇದೆಲ್ಲವನ್ನು ಬಿಟ್ಟು ಹೋಗುವ ಭಯ, ಇದಾದಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲದಿರೋಂಥ ಭಯ. ಇದೆಲ್ಲ ಸೇರಿಕೊಂಡು ಸಾವಿನ ಭಯ ಸೃಷ್ಟಿಯಾಗಿದೆ ಅನಿಸುತ್ತೆ. ಆದರೆ ನಮ್ಮ ಫಿಲಾಸಫಿ, ನಮ್ಮ ಭಗವದ್ಗೀತೆ ಏನು ಹೇಳುತ್ತೆ, ಯಾವುದಕ್ಕೆ ಶುರು ಅಂತಿದೆಯೋ, ಯಾವುದಕ್ಕೆ ಆರಂಭ ಅಂತಿದೆಯೋ ಅದಕ್ಕೆ ಅಂತ್ಯ ಇರಲೇಬೇಕಲ್ವಾ. ಸೊ ಹೀಗಾಗಿ ಸಾವು ಬಂದೇ ಬರುತ್ತೆ, ಇದ್ದೇ ಇದೆ. ಆದರೂ ಕೂಡ ನಮ್ಮೆಲ್ರಿಗೂ ಸಾವು ಅಂದರೆ ಭಯ. ನಾವು ಅಂದರೆ ಯಂಗ್ ಇರುವಂಥವರು, ಮಧ್ಯವಯಸ್ಕರು, ನಮ್ಮೆಲ್ರಿಗೂ ಒಂದಷ್ಟು ಕಮಿಟ್ಮೆಂಟ್ಗಳು, ಒಂದಷ್ಟು ಕೆಲಸಗಳು, ಒಂದಷ್ಟು ಕನಸುಗಳು, ಯೋಜನೆಗಳೆಲ್ಲ ಇರ್ತವೆ. ಆದರೆ ನೀವು ಹಣ್ಣು ಮುದುಕನಿಗೆ ಅಥವಾ ವೃದ್ಧೆಗೆ ನೀವು ಕೇಳಿ ಸಾವು ಬೇಕಾ ಅಂದರೆ ಅವರು ಕೂಡ 90% ಬೇಡ ಅಂತಾರೆ. ಸೊ ಹಾಗಾದರೆ ಇದೇನು ಅಂದರೆ ಇದು ಬದುಕಿನ ವ್ಯಾಮೋಹ. ಸೊ ಅದರ ಅರ್ಥ ಏನು ಅಂದರೆ ನಾವೆಲ್ಲರೂ ಕೂಡ ಇಲ್ಲೇ ಇರಬೇಕು ಅಂತ ಅನ್ಕೋತೀವಿ. ಅಂದರೆ ಚಿರಂಜೀವಿಗಳಾಗಬೇಕು ಅನ್ನೋದೇ ನಮ್ಮ ಮನಸ್ಸಿನ ಒಳಗಡೆ ಇರುವಂಥ ಸುಪ್ತ ಬಯಕೆ. ಅಂದರೆ ಸಾವೇ ಬರಬಾರ್ದು ಅಂತ. ಇದು ಮನುಷ್ಯ ಸಹಜ ಬಯಕೆ ಅಂತ ನಾವು ಅಂದ್ಕೊಳ್ಬಹುದು. ಯಾಕೆ ಅಂತ ಕಾರಣಗಳು ಹೇಳಿದೆ. ಆದರೆ ಒಂದ್ಸಲ ನೀವು ಅಬ್ಸರ್ವ್ ಮಾಡಿದರೆ, ಒಂದ್ಸಲ ನೀವು ಯೋಚನೆ ಮಾಡಿದರೆ, ಇಂಥ ಬೇಡಿಕೆಗಳು ಕೇವಲ ಮನುಷ್ಯರಿಗೆ ಮಾತ್ರ ಇದೆ ಅಂತ ಅನ್ಕೋಬೇಡಿ. ಇದು ನಮ್ಮ ಪುರಾಣಗಳಲ್ಲಿ ದೇವಾನುದೇವತೆಗಳಿಗೆ ಕೂಡ ಈ ಥರ ಬಯಕೆ ಇರೋದು ನಮಗೆ ಕಂಡುಬರುತ್ತೆ. ಇಂಥ ಉಲ್ಲೇಖಗಳು ಸುಮಾರಿದೆ. ಸೊ ಸ್ನೇಹಿತರೆ, ಈಗ ಚಿರಂಜೀವಿ ಅಂತಂದರೆ ನಮ್ಮ ಮಹಾಭಾರತ ನೆನಪು ಬರುತ್ತೆ. ಅದೆಲ್ಲವನ್ನು ಕೂಡ ಆಮೇಲೆ ಮಾತಾಡೋಣ. ಆದರೆ ಮನುಷ್ಯ ಚಿರಂಜೀವಿ ಆಗೋಕ್ಕೆ, ಅಂದರೆ ಪರ್ಮನೆಂಟ್ ಆಗಿ ಇಲ್ಲೇ ನೆಲೆಸೋಕ್ಕೆ, ಅಥವಾ ಸಾಧ್ಯವಾದಷ್ಟು ದಿನ ಇಲ್ಲೇ ನೆಲೆಸೋಕ್ಕೆ ಏನೇನೋ ಉಪಾಯಗಳನ್ನ ಮುಂಚೆಯಿಂದನೂ ಮಾಡ್ತಾ ಇದ್ದಾನೆ, ಈಗಲೂ ಕೂಡ ಮಾಡ್ತಾ ಇದ್ದಾನೆ. ಈಗ ತಂತ್ರಜ್ಞಾನವನ್ನು ಇನ್ನೊಂದು ಹಂತಕ್ಕೆ ಬಳಸ್ಕೊಂಡು ಇಲ್ಲೇ ಇರೋ ಥರ, ಅಂದರೆ ಬದುಕನ್ನು ಸಾಕಷ್ಟು ಸುದೀರ್ಘವರೆಗೆ ವಿಸ್ತರಿಸುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಸೊ ಸ್ನೇಹಿತರೆ, ಈ ವಿಡಿಯೋದ ಉದ್ದೇಶ ತುಂಬ ಸಿಂಪಲ್. ಅದೇನೆಂದರೆ ಚಿರಂಜೀವತ್ವ. ಈ ಶಬ್ದ ಸರಿಯೋ ಗೊತ್ತಿಲ್ಲ ನನಗೆ. ಅಂದರೆ ಶಾಶ್ವತವಾಗಿ ಇಲ್ಲೇ ಇರೋದು ಸಾಧ್ಯನಾ? ಸಾಧ್ಯ ಅಂದರೆ ಹೇಗೆ? ಈಗಾಗಲೇ ವಿಜ್ಞಾನಿಗಳು ಮನುಷ್ಯ ಕನಿಷ್ಠ 150 ವರ್ಷ ಬದುಕಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಮುಂದೊಂದು ದಿನ 150 ಇರೋದು 300 ಆಗ್ಬೋದಾ, 500 ಆಗ್ಬೋದಾ ಗೊತ್ತಿಲ್ಲ. ಹಾಗಾದರೆ ನಮ್ಮ ಹಿಂದೂ ಪುರಾಣಗಳು ಇದ್ರ ಬಗ್ಗೆ ಏನು ಹೇಳಿವೆ? ನಮ್ಮಲ್ಲಿ ಚಿರಂಜೀವಿಗಳಿದಾರಲ್ಲ 7 ಜನ, ಅವ್ರು ಯಾರು? ಮಹಾಭಾರತದ ಅಂತ್ಯದಲ್ಲಿ ಬರುವಂಥ ಒಂದು ಪ್ರಕರಣ, ಅಶ್ವತ್ಥಾಮ ಚಿರಂಜೀವಿ ಆಗಿ ಇರು ಅಂತ ಶಾಪ ನೀಡಿದ್ದಿದೆ. ಅಂದರೆ ಚಿರಂಜೀವಿ ಆಗೋದು ಶಿಕ್ಷೆನಾ? ಈ ಎಲ್ಲ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲು ಪ್ರಯತ್ನಿಸ್ತೇನೆ. ಬನ್ನಿ ನೋಡೋಣ. ಸ್ನೇಹಿತರೆ, ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. RM ಸಂಪೂರ್ಣ ಫುಡ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದರೆ, ಇದು ಸ್ವಾವಲಂಬಿಯಾಗಬೇಕು ಅನ್ನೋ ಹಂಬಲ ಹೊತ್ತಿರುವ ಮಧ್ಯಮ ವರ್ಗದ ಮಹಿಳೆಯ ಉದ್ಯಮದ ಕಥೆ. ಇಲ್ಲಿ ಮನೆಯಲ್ಲಿ ಮಾಡಿದ ರುಚಿಯಾದ, ಶುಚಿಯಾದ ಮತ್ತು ಸ್ವಾದಿಷ್ಟ ಆಹಾರ ಪದಾರ್ಥಗಳು ದೊರೆತವೆ. ಇಲ್ಲಿ ಯಾವುದೇ ಕೆಮಿಕಲ್ ಬಳಕೆ ಮಾಡಲಾಗಿಲ್ಲ, ಪ್ರಿಸರ್ವೇಟಿವ್ಗಳನ್ನ ಬಳಕೆ ಮಾಡಲಾಗಿಲ್ಲ. ಪ್ರೀತಿಯಿಂದ ಮಾಡಿರುವ ಉತ್ಪನ್ನಗಳು ಇಲ್ಲಿವೆ. ಬಿಸಿಬೇಳೆ ಬಾತ್ ಪೌಡರ್, ಧನಿಯಾ ಪುಡಿ, ಖಾರದ ಪುಡಿ, ಡ್ರೈ ಫ್ರೂಟ್ಸ್ ಲಾಡು, ಹೆಲ್ತ್ ಮಿಕ್ಸ್, ಕೊರ್ಲೆ ಮಿಲೆಟ್ ಪೌಡರ್, ಬೇಬಿ ರಾಗಿ ಸರಿ ಪೌಡರ್, ಹೀಗೆ ಉತ್ಕೃಷ್ಟವಾದ ಸ್ವಾದಿಷ್ಟ ಪದಾರ್ಥಗಳನ್ನ ಇವರು ತಯಾರಿಸ್ತಾರೆ ಮನೆಯಲ್ಲೇ. ಹಾಗಾದ್ರೆ ಈ ಉತ್ಪನ್ನಗಳನ್ನ ನೀವು ಆರ್ಡರ್ ಮಾಡಬೇಕು ಅಂದರೆ rmsampurna.com ಈ ವೆಬ್ಸೈಟ್ನ ಭೇಟಿ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಇದೆ. ಸ್ನೇಹಿತರೆ, ಶಾಶ್ವತವಾಗಿ ಇಲ್ಲೇ ಇರಬೇಕನ್ನೋದು 100ರಲ್ಲಿ 99 ಮಂದಿಗೆ ಇದ್ದೇ ಇರುತ್ತೆ. ಆದರೆ ಇದು ಕೇವಲ ಒಂದು ಆಸೆ ಹಂತದಲ್ಲಿರುತ್ತೆ, ಅಲ್ಲಿಗೆ ಮುಗಿದು ಹೋಗುತ್ತೆ. ಆದರೆ ಇದನ್ನು ನಿಜ ಮಾಡೋಕ್ಕೆ ಹೊರಟಿರುವಂಥ ಒಬ್ಬ ವ್ಯಕ್ತಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಸುದ್ದಿ ಮಾಡಿದ್ದ, ಅದು ವೈರಲ್ ಆಗಿತ್ತು. ಆತನ ಹೆಸರೇ ಬ್ರಿಯಾನ್ ಜಾನ್ಸನ್. ಈತ ಅಮೆರಿಕದ ಓರ್ವ ಕೋಟ್ಯಾಧೀಶ. ಇದನ್ನು ಕೇಳಿದರೆ ನಿಮಗೆ ವಿಚಿತ್ರ ಅನಿಸಬಹುದು. ಈತ ವೈರಲ್ ಆಗಿದ್ದು ಹೇಗೆ ಅಂದರೆ ದೀರ್ಘಾಯುಷ್ಯವನ್ನು ಹೊಂದಲು ಈತ ಮಾಡಿದ ಕೆಲಸದಿಂದಾಗಿ. ಏನು ಕೆಲಸ ಮಾಡಿದ್ರು ಅವರು? ಹಾಗಾದರೆ ಇವರು ಬ್ಲೂ ಪ್ರಿಂಟ್ ಅನ್ನೋ ಪ್ರಯೋಗಕ್ಕೆ ತಮ್ಮನ್ನು ತಾವು ಒಳಪಡಿಸ್ತಾರೆ. ಈ ಪ್ರಯೋಗ ಏನು ಅಂದರೆ ದೇಹವನ್ನು ಯುವ ಆಗಿರಿಸಲು ಅಥವಾ ಯೌವನದಲ್ಲಿರಿಸಲು, ಆರೋಗ್ಯವಾಗಿರಿಸಿಕೊಳ್ಳಲು ಸೈಂಟಿಫಿಕ್ ಆಗಿ ಮಾಡುತ್ತಿರುವಂಥ ಒಂದು ಪ್ರಯೋಗ. ಆದರೆ ಈ ಪ್ರಯೋಗಕ್ಕೆ ಒಂದು ಕೊರತೆ ಇತ್ತು, ಒಂದು ತೊಂದರೆ ಇತ್ತು. ಅದು ಏನಂದರೆ ಇದಕ್ಕೆ ಒಬ್ಬ ನವ ತರುಣನ, ನವ ಯುವಕನ ಪ್ಲಾಸ್ಮಾ ಬೇಕಾಗಿತ್ತು. ಆದರೆ ಯಾರು ತಾನೇ ತನ್ನ ದೇಹದ ಪ್ಲಾಸ್ಮಾನ ಕೊಡ್ತಾರೆ? ಇಲ್ಲೇ ಇರೋದು
ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ವೈರಲ್ ಆಗೋಕ್ಕೆ ಕಾರಣವಾಗಿರುವಂಥ ವಿಚಾರ ಅದೇನೆಂದರೆ ಬ್ರಿಯಾನ್ ಜಾನ್ಸನ್ಗೆ ಇದನ್ನು ಕೊಟ್ಟದ್ದು ಆತನ ಸ್ವಂತ ಮಗ. ಬ್ರಿಯಾನ್ ಜಾನ್ಸನ್ಗೆ ಈಗ 48 ವರ್ಷ, ಆತನ ಮಗನಿಗೆ 18 ವರ್ಷ ಇರಬಹುದು. ಈತನ ಗುರಿ ಏನಂದರೆ ತನ್ನ ದೇಹವನ್ನು ತನ್ನ ಮಗನ ವಯಸ್ಸಿನಂತೆ ಕಾಣಿಸಿಕೊಳ್ಳುವಂತೆ ಅಥವಾ ಇರುವಂತೆ ಮಾಡೋದು. ಹೀಗಾಗಿ ಈತನ ದೇಹದ ಮೇಲೆ ಪ್ರತಿದಿನ 100 ಟೆಸ್ಟ್ ಆಗುತ್ತೆ, 100ಕ್ಕೂ ಹೆಚ್ಚು ಸಪ್ಲಿಮೆಂಟ್ಗಳನ್ನ ನೀಡಲಾಗುತ್ತೆ, ಮೆಡಿಕಲ್ ಚೆಕಪ್ ನಡೆಯುತ್ತೆ. ಈತನ ಜೀವನ, ಆಹಾರ, ನಿದ್ರೆ, ವ್ಯಾಯಾಮ ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ಟ್ರ್ಯಾಕ್ ಮಾಡಲಾಗುತ್ತೆ. ಇದರ ಉದ್ದೇಶ ಸಿಂಪಲ್. ಬ್ರಿಯಾನ್ ಜಾನ್ಸನ್ ಇದನ್ನು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದ, ನಾನು ಸುಮಾರು 130ರಿಂದ 150 ವರ್ಷಗಳ ತನಕ ಬದುಕಬಲ್ಲೆ ಅಂತ. ಉದ್ದೇಶ ಗೊತ್ತಾಯ್ತಲ್ವ ನಿಮಗೆ ಸ್ನೇಹಿತರೆ? ಈ ವಿಷಯ ನಿಮಗೆ ಹೊಸತನಿಸಬಹುದು. ಅಂದರೆ ಮಗನ ಪ್ಲಾಸ್ಮಾ ಬಳಸಿಕೊಂಡು ವಯಸ್ಸಿನ ಮೇಲೆ ನಿಯಂತ್ರಣ ಹೊಂದುವುದು ಸೈಂಟಿಫಿಕ್ ಆಗಿ ಬೇರೆ ಬೇರೆ ಎಕ್ಸ್ಪ್ಲನೇಷನ್ಗಳಿದೆ. ನಾನು ತುಂಬ ಸಿಂಪಲ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ. ಆದರೆ ಇಂಥದ್ದೇ ಒಂದು ಪ್ರಸಂಗ, ಒಂದು ಕಥೆ ನಮ್ಮ ಮಹಾಭಾರತದಲ್ಲಿ ಬರುತ್ತೆ. ಎಷ್ಟು ಸಿಮಿಲರ್ ಇದೆ ಅಂತಂದರೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಅಪ್ಪನ ಹೆಸರು ಹಸ್ತಿನಾಪುರಕ್ಕೆ ಅಧಿಪತಿಯಾಗಿದ್ದ ರಾಜ ಆತ ಯಯಾತಿ. ಕಥೆ ಏನು ಅಂದರೆ, ಯಯಾತಿ ಅನ್ನೋ ರಾಜ್ಯ ಹಸ್ತಿನಾವತಿ ಆಳ್ತಾ ಇದ್ದ. ನಹುಷನ 2ನೇ ಮಗ ಈತ ಆಗಿದ್ದ. ಈತ ರಾಕ್ಷಸ ಗುರುಗಳಾದ ಶುಕ್ರಾಚಾರ್ಯರ ಮಗಳಾದ ದೇವಯಾನಿಯನ್ನು ಮದುವೆ ಆಗಿರ್ತಾನೆ. ಆದರೆ ಈ ಮನುಷ್ಯ ಸ್ವಲ್ಪ ಸರಿ ಇರಲಿಲ್ಲ, ಅಥವಾ ಆಗಿನ ಕಾಲದ ರಾಜರ ಥರನೇ ಈತ ಇದ್ದ ಅಂತ. ಅಂದರೆ ಇಂದ್ರಿಯ ಬಯಕೆಗಳು ಜಾಸ್ತಿ, ಸ್ತ್ರೀಯರ ಸಹವಾಸ ಬೇಕು. ಈಗಲೂ ಕೆಲವರು ಇರ್ತಾರೆ, ಮನೆಯಲ್ಲಿ ಹೆಂಡತಿ ಇದ್ರೂ ಆಚೆ ಈಚೆ ನೋಡೋದನ್ನು ಬಿಡೋದಿಲ್ಲ. ಈ ಯಯಾತಿ ಕೂಡ ಇಂಥದೇ ಕ್ಯಾಟಗರಿಗೆ ಸೇರಿದ ವ್ಯಕ್ತಿ ಆಗಿದ್ದ. ಮದುವೆಯಾದ ಹೊಸರಲ್ಲಿ ಎಲ್ಲ ಚೆನ್ನಾಗಿತ್ತು. ತನ್ನ ಪತ್ನಿ ದೇವಯಾನಿನ ಒಂದು ಕ್ಷಣ ಕೂಡ ಬಿಟ್ಟಿರ್ತಿರ್ಲಿಲ್ಲ. ಆದರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಆ ಟ್ವಿಸ್ಟ್ ಬರೋದು ಎಲ್ಲಿಂದ ಅಂದರೆ ಇನ್ನೊಂದು ಕ್ಯಾರೆಕ್ಟರ್ನಿಂದ. ಅದುವೇ ಶರ್ಮಿಷ್ಠೆ ಅನ್ನುವ ಕ್ಯಾರೆಕ್ಟರ್. ಈ ಶರ್ಮಿಷ್ಠೆ ಯಾರು ಅಂದರೆ ಈಕೆ ದೇವಯಾನಿಯ ಬಾಲ್ಯ ಸ್ನೇಹಿತೆ. ಈಕೆ ಕೂಡ ಸಾಮಾನ್ಯಳಾಗಿರಲಿಲ್ಲ. ಈಕೆಯ ತಂದೆ ರಾಕ್ಷಸರ ರಾಜ ವೃಷಪರ್ವ. ಆದರೂ ಕೂಡ ಈಕೆ ದೇವಯಾನಿಯ ಸೇವಕಿಯಾಗಿ ಅರಮನೆಗೆ ಬಂದಿದ್ಲು. ಅಂದರೆ ಯಯಾತಿ ಅರಮನೆಗೆ, ದೇವಯಾನಿಯ ಅರಮನೆಗೆ. ಯಾಕೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಬಾಲ್ಯ ಸ್ನೇಹಿತೆ ಯಾಕೆ ಸೇವಕಿ ಆಗಿ ಬಂದ್ಲು ಅಂತ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಥೆ ಇದು. ಹಿಂದೊಮ್ಮೆ ದೇವಯಾನಿ ಮತ್ತು ಶರ್ಮಿಷ್ಠೆ ಬಾಲ್ಯದಲ್ಲಿ ಆಟ ಆಡ್ತಾ ಇದ್ರು. ಆಗ ದೇವಯಾನಿಯನ್ನು ಶರ್ಮಿಷ್ಠೆ ಬಾವಿಗೆ ತಳ್ಳಿಬಿಟ್ಟಿರ್ತಾಳೆ. ಆ ಸಂದರ್ಭದಲ್ಲಿ ದೇವಯಾನಿಯ ತಂದೆ ಶುಕ್ರಾಚಾರ್ಯರು ಒಂದು ಶಾಪ ನೀಡ್ತಾರೆ. ಅದರಂತೆ ಶರ್ಮಿಷ್ಠೆ ದೇವಯಾನಿಯ ಸೇವಕಿ ಆಗ್ತಾಳೆ. ಆದರೆ ಶುಕ್ರಾಚಾರ್ಯರಿಗೆ ಒಂದು ವಿಷಯ ಪಾಪ ಗೊತ್ತಿರಲಿಲ್ಲ. ಅದು ಏನಂದರೆ, ಈ ಶಾಪವೇ ಮುಂದೆ ತನ್ನ ಮಗಳ ಸಂಸಾರಕ್ಕೆ ಹುಳಿ ಹಿಂಡುತ್ತೆ ಅಂತ. ಅಂದರೆ ಶರ್ಮಿಷ್ಠೆಯೇ ಮುಂದೆ ಸೇವಕಿಯಾಗಿ ಬಂದು ತನ್ನ ಮಗಳ ಸಂಸಾರದಲ್ಲಿ ಅಲ್ಲೋಲ ಕಲ್ಲಲು ಎಬ್ಬಿಸ್ತಾಳೆ ಅಂತ. ಹೀಗೆ ಶರ್ಮಿಷ್ಠೆ ದೇವಯಾನಿಯ ಸೇವಕಿಯಾಗಿ ಬಂದಾಗ ಆಕೆ ಮೇಲೆ ಯಯಾತಿಯ ಕಣ್ಣು ಬೀಳುತ್ತೆ. ಸೊ ಇದಕ್ಕಿಂತ ಮುಂಚೆ ಹೇಳಿದಾಗೆ ಬಯಕೆಗಳ ದಾಸ ಆಗಿದ್ದ ಈತ. ಹೀಗಾಗಿ ಸುಂದರಿಯಾದ ಶರ್ಮಿಷ್ಠೆ ಎದುರಾದಾಗ ಹೆಂಡತಿ ಯಯಾತಿಯನ್ನು ಮರೆತು ಶರ್ಮಿಷ್ಠೆಯ ಜೊತೆಗೆ ತನ್ನ ವೈಯಕ್ತಿಕ ವ್ಯವಹಾರಗಳನ್ನ ನಡೆಸ್ತಾನೆ, ಸಂಸಾರವನ್ನು ನಡೆಸ್ತಾನೆ, ಅನಧಿಕೃತ ಸಂಸಾರವನ್ನು ನಡೆಸ್ತಾನೆ. ಹೀಗೆ ಮುಂದುವರಿದು ಮುಂದೆ ದೇವಯಾನಿಗೆ ಯದು ಮತ್ತು ತುರುವಸ್ಸು ಅಂತ 2 ಮಕ್ಕಳಾದರೆ ಶರ್ಮಿಷ್ಠೆಗೆ ದ್ರುಹ್ಯು, ಅನು ಮತ್ತು ಪುರು ಅಂತ 3 ಮಕ್ಕಳಾಗ್ತಾರೆ. ಆದರೂ ಕೂಡ ಈ ವಿಷಯ ಗುಟ್ಟಾಗಿಯೇ ಇತ್ತು, ಯಾಕೆಂದ್ರೆ ರಾಜ ಅಲ್ವಾ. ಆದರೂ ಒಂದು ದಿನ ಈ ಬಗ್ಗೆ ದೇವಯಾನಿಗೆ ಗೊತ್ತಾಗುತ್ತೆ. ಆಕೆ ತಡ ಮಾಡದೆ ತನ್ನ ತಂದೆ ಶುಕ್ರಾಚಾರ್ಯರ ಬಳಿ ಹೋಗ್ತಾಳೆ. ಬಹಳ ದಿನಗಳ ನಂತರ ಮಗಳು ಬಂದಿದ್ದಾಳೆ ಅಂತ ಖುಷಿ ಪಟ್ಟ ಶುಕ್ರಾಚಾರ್ಯರಿಗೆ ಒಂದು ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಆಕೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಏನಾಯಿತು ಮಗಳೇ ಅಂತ ಕೇಳಿದ ತಕ್ಷಣ ದೇವಯಾನಿ ಬಿಕ್ಕಿ ಬಿಕ್ಕಿ ಅಳ್ತಾ ಯಯಾತಿ ಮಾಡಿದ ಮೋಸವನ್ನು ಒಂದೇ ಉಸ್ನಲ್ಲಿ ಹೇಳ್ತಾಳೆ. ಹೇಳಿ ಕೇಳಿ ಮೊದಲೇ ಶುಕ್ರಾಚಾರ್ಯರು, ರಾಕ್ಷಸರ ಗುರು, ಕಮ್ಮಂಡಲ ಹಿಡಿದು ಹಸ್ತಿನಾಪುರಕ್ಕೆ ಹೊರಟೇ ಬಿಡ್ತಾರೆ. ಹಸ್ತಿನಾಪುರಕ್ಕೆ ಅಲ್ಲಿ ಹೋಗಿ ನೋಡಿದರೆ ಯಯಾತಿ ಇಲ್ಲ, ದರ್ಬಾರ್ನಲ್ಲೂ ಇಲ್ಲ, ಪ್ರಜೆಗಳೊಂದಿಗೆ ಚರ್ಚೆ ನಡೆಸ್ತಾನಂದ್ರೆ ಅಲ್ಲೂ ಕೂಡ ಇಲ್ಲ. ಆಗ ಶುಕ್ರಾಚಾರ್ಯರಿಗೆ ಗೊತ್ತಾಗುತ್ತೆ ಈ ಯಯಾತಿ ಶರ್ಮಿಷ್ಠಿಯ ಮನೆಯಲ್ಲಿ ಇದ್ದಾನೆ ಅಂತ. ತಡ ಮಾಡದೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡಿದರೆ ಲೋಕದ ಪರಿವಿಯೇ ಇಲ್ಲದೆ ಶರ್ಮಿಷ್ಠಿಯ ಜೊತೆಗೆ ಚಕ್ಕಂದದಲ್ಲಿ ಮುಳುಗಿದ್ದ ಈ ಯಯಾತಿ. ಇದನ್ನು ನೋಡಿ ಕೆರಳುವ ಶುಕ್ರಾಚಾರ್ಯರು ಶಾಪ ನೀಡ್ಬಿಡ್ತಾರೆ. ಯಾವ ಯೌವನ, ಯಾವ ಹುರುಪಿನಿಂದ ಈ ಕಾರ್ಯಕ್ಕೆ ಕೈ ಹಾಕಿದೆಯೋ ಆ ಯೌವನ ಮತ್ತು ಆ ಸಾಮರ್ಥ್ಯ ನಶಿಸಿ ಹೋಗಲಿ ಅಂತ ಶಪಿಸ್ತಾರೆ. ಹಾಗೂ ಅಲ್ಲಿಂದ ಹೊರಟು ಹೋಗ್ತಾರೆ. ಅದಾದ ನಂತರ ಯಯಾತಿಯ ವಯಸ್ಸು ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗುತ್ತೆ. ಕೆಲವೇ ದಿನಗಳಲ್ಲಿ ಯಯಾತಿ ಮುದುಕನಾಗ್ತಾನೆ. ಆತನ ಶಕ್ತಿ ಕರಗಿ ಹೋಗಿರುತ್ತೆ. ಅಂದರೆ ಬಯಕೆ ಇದ್ದರೂ ಅದನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗದಂಥ ಸ್ಥಿತಿ. ಹೀಗಾಗಿ ಆತ ತನ್ನದು ತಪ್ಪಾಯಿತು ಅಂತ ಹೋಗಿ ಶುಕ್ರಾಚಾರ್ಯರ ಕಾಲಿಗೆ ಬೀಳ್ತಾನೆ. ಆಗ ಯಯಾತಿಗೆ ಒಂದು ಪರಿಹಾರವನ್ನು ಶುಕ್ರಾಚಾರ್ಯರು ನೀಡ್ತಾರೆ. ಆ ಪರಿಹಾರ ಏನಂದರೆ, ನಿನ್ನ ಶಾಪ ವಿಮೋಚನೆ ಆಗಬೇಕು ಅಂದರೆ ನಿನ್ನ ಮಕ್ಕಳಲ್ಲಿ ಒಬ್ಬರಿಂದ ಅವರ ಯೌವನವನ್ನು ನೀನು ಪಡಿಬೇಕು ಅಂತ. ಅದರಂತೆ ಯಯಾತಿ ತನ್ನ ಮಕ್ಕಳಿಗೆ ಒಬ್ಬರೊಬ್ಬರನ್ನ ಕರೆದು ಈ ವಿಷಯ ತಿಳಿಸ್ತಾನೆ. ಆದರೆ ಯಾರು ತಾನೇ ತನ್ನ ಯೌವನವನ್ನು ತನ್ನ ತಂದೆಗೆ ಕೊಡಗೆ ಬಯಸ್ತಾರೆ? ಯಾರೂ ಬಯಸೋದಿಲ್ಲ. ಆದರೆ ಕೊನೆಯ ಮಗ, ಶರ್ಮಿಷ್ಠೆಯ ಮಗ ಆತ ಪುರು, ತಂದೆಯ ಬಯಕೆಗೆ ಒಪ್ತಾನೆ. ತನ್ನ ಯೌವನವನ್ನು ತಂದೆಗೆ ಕೊಡ್ತಾನೆ. ಆದರೆ ಇದು ಕೂಡ ಬಹಳಷ್ಟು ಕಾಲ ಮುಂದುವರಿಯೋದಿಲ್ಲ. ಯಾವುದೋ ಒಂದು ಹಂತದಲ್ಲಿ ಯಯಾತಿಗೆ ಈ ಯೌವನದ ಮೇಲೆ ಜಿಗುಪ್ಸೆ ಬರುತ್ತೆ ಮತ್ತು ಒಂದು ದಿನ ಆತ ತನ್ನ ಯೌವನವನ್ನು
ತನ್ನ ಮಗ ಪುರುವಿಗೆ ನೀಡಿ ಆತನನ್ನು ರಾಜನನ್ನಾಗಿ ಮಾಡ್ತಾನೆ ಮತ್ತು ಕಾಡಿಗೆ ಹೊರಟು ಹೋಗ್ತಾನೆ. ಸ್ನೇಹಿತರೆ, ಇದು ಯಯಾತಿಯ ಕಥೆ. ಸೊ ಈ ಕಥೆ ಏನು ಹೇಳುತ್ತೆ ಅಂದರೆ ಆಸೆ ಮತ್ತು ಬಯಕೆಗಳ ಬಗ್ಗೆ. ಅಂದರೆ ಎಷ್ಟೇ ತಣಿಸಿಕೊಂಡರೂ ಈಡೇರಲಾಗದಂಥ ಅಥವಾ ಮುಗಿಯಲಾರದಂಥ ಮನುಷ್ಯನ ಬಯಕೆಗಳ ಬಗ್ಗೆ ಈ ಕಥೆ ಹೇಳುತ್ತೆ. ಅಂಥ ಬಯಕೆಗಳಲ್ಲಿ ಒಂದು ಚಿರಂಜೀವಿ ಆಗೋದು. ಯಾಕೆ ಎಲ್ಲರೂ ಚಿರಂಜೀವಿ ಆಗಲು ಬಯಸ್ತಾರೆ? ತಮ್ಮ ಇಂದ್ರಿಯ ಸುಖವನ್ನು ಅನುಭವಿಸಲು. ಹಾಗೆ ನೋಡಿದರೆ ಜಗತ್ತಲ್ಲಿ ಯಾರೂ ಕೂಡ ಮುಪ್ಪಾಗಿ ಚಿರಂಜೀವಿ ಆಗಲು ಬಯಸೋದಿಲ್ಲ. ಅಂದರೆ ವೃದ್ಧನಾದ್ಮೇಲೆ ನಾನು ಹೀಗೆ ಇರಬೇಕಂತ ಅನ್ಕೊಳ್ಳಲ್ಲ. ಆದರೆ ಯೌವನ ಹೊಂದಿದಾಗ ನಾನು ಚಿರಂಜೀವಿಯಾಗಿ ಇರಬೇಕು ಅನ್ನೋ ಬಯಕೆ ಎಲ್ಲರಲ್ಲೂ ಇರುತ್ತೆ. ಸ್ನೇಹಿತರೆ, ಈ ರೀತಿ ಚಿರಂಜೀವಿ ಆಗಲು ಸುಮಾರು ಜನ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಪುರಾಣಗಳಲ್ಲಿ ಅದೆಷ್ಟೋ ರಾಕ್ಷಸರ ಉಲ್ಲೇಖಗಳಿವೆ. ಅವರೆಲ್ಲರೂ ಬ್ರಹ್ಮನನ್ನು ಕುರಿತು, ಶಿವನನ್ನು ಕುರಿತು ತಪಸ್ಸು ಮಾಡಿದ್ರು. ಚಿರಂಜೀವಿ ಆಗಲು ಸಾಕಷ್ಟು ಉಪಾಯಗಳನ್ನ ಮಾಡಿದ್ರು. ಕೊನೆಗೆ ಚಿರಂಜೀವಿ ಆಗುವಂಥ ವರ ಸಿಗೋದಿಲ್ಲ ಎಂದಾಗ ಸಾವು ಬರೆದಿರಕ್ಕೆ ಏನು ಮಾಡಬೇಕು ಅಂತ ಸಾಕಷ್ಟು ಹುನ್ನಾರಗಳನ್ನ ಮಾಡಿದ್ರು. ಉದಾಹರಣೆಗೆ ಹಿರಣ್ಯಕಶಿಪು, ಆತ ಎಂಥ ವರ ಪಡೆದಿದ್ದ ನೋಡಿ. ಸಾವು ಬರೋದಕ್ಕೆ ಸಾಧ್ಯ ಇರಲಿಲ್ಲ. ಆಕಾಶದಲ್ಲೂ ಬರಬಾರ್ದು, ಭೂಮಿಯ ಮೇಲೂ ಬರಬಾರ್ದು, ಮನೆಯ ಒಳಗೂ ಬರಬಾರ್ದು, ಮನೆಯ ಹೊರಗೂ ಬರಬಾರ್ದು, ಹಗಲಲ್ಲೂ ಬರಬಾರ್ದು, ಕತ್ತಲೆಯಲ್ಲೂ ಬರಬಾರ್ದು, ದೇವತೆಗಳಿಂದಲೂ ಬರಬಾರ್ದು, ರಾಕ್ಷಸರಿಂದಲೂ ಬರಬಾರ್ದು, ಪ್ರಾಣಿಗಳಿಂದಲೂ ಬರಬಾರ್ದು. ಹೀಗೆ ವೆರೈಟಿ ವರ ಪಡೆದಿದ್ದ ಈ ಹಿರಣ್ಯಕಶಿಪು. ಆದರೆ ಆತನನ್ನು ಕೂಡ ಸಾವು ಬಿಡಲಿಲ್ಲ. ಹಾಗಂತ ಪುರಾಣಗಳಲ್ಲಿ ಯಾರು ಚಿರಂಜೀವಿಗಳಿಲ್ವಾ ಅಂದರೆ ಇದ್ದಾರೆ. 8 ಜನ ಚಿರಂಜೀವಿಗಳು ನಮ್ಮ ಪುರಾಣಗಳಲ್ಲಿದ್ದಾರೆ. ಯಾರೆಲ್ಲ ಅವರು ಅಂತಂದರೆ, ಮಹಾಭಾರತದಲ್ಲಿ ಬರುವಂಥ ದ್ರೋಣರ ಮಗ ಅಶ್ವತ್ಥಾಮ, ರಾಕ್ಷಸರಾಜ ಬಲಿ, ಮಹಾಭಾರತ ಕರ್ತೃ ವೇದವ್ಯಾಸರು, ಪ್ರಭು ಶ್ರೀರಾಮನ ಬಂಟ ಹನುಮಂತ, ರಾವಣನ ಸಹೋದರ ವಿಭೀಷಣ, ಕೌರವರ ರಾಜಗುರು ಕೃಪಾಚಾರ್ಯರು, ವಿಷ್ಣುವಿನ 6ನೇ ಅವತಾರ ಪರಶುರಾಮ ಹಾಗೂ ಮಾರ್ಕಂಡೇಯ. ಇವ್ರಿಗೆ ಹೇಗೆ ಚಿರಂಜೀವಿ ಆಗುವಂಥ ಈ ವರ ಸಿಕ್ತು ಅಂತ ನೋಡಿದರೆ, ಕೆಲವರಿಗೆ ಜನ್ಮಥ ಈ ವರ ಬಂದಿದ್ರೆ, ಇನ್ನು ಕೆಲವರಿಗೆ ಅವರ ಸತ್ಕರ್ಮಗಳಿಂದ ಬಂದಿತ್ತು. ಆದರೆ ಸ್ನೇಹಿತರೆ, ಚಿರಂಜೀವಿ ಆಗೋದು ಒಂದು ವರ ಅಂತ ನಾವು ಅಂದ್ಕೊಂಡಿದ್ರೆ ಅದು ವರ ಅಂತ ಕೆಲವೊಂದ್ಸಲ ಅನ್ಸಲ್ಲ. ಅದು ಶಾಪವಾಗಿ ಕೂಡ ಪರಿಣಮಿಸಬಹುದು. ಬದುಕೇ ಒಂದು ಶಾಪ ಆದರೆ ಏನು ಮಾಡ್ತೀರಾ? ಉದಾಹರಣೆಗೆ ನೀವು ವೃದ್ಧಾಶ್ರಮಕ್ಕೆ ಹೋಗಿದ್ರೆ 80-90ರ ವೃದ್ಧರು ತಮ್ಮ ಕೊನೆ ದಿನಗಳನ್ನ ಕಳೀತಾ ಇರ್ತಾರೆ. ಅವ್ರಿಗೆ ಹೋಗಿ ನೀವೇನಾದರೂ ಕೇಳಿದ್ರೆ ನಿಮ್ಗೇನು ಇಷ್ಟ ಅಂತ ಕೇಳಿದ್ರೆ ಪ್ರಾಯಶಃ ಅವರು ಹೇಳ್ಬಹುದು ಸಾವು ಬಂದರೆ ಸಾಕು ಅಂತ. ಎಲ್ಲರೂ ಹಾಗೆ ಹೇಳ್ತಾರಂತಲ್ಲ, ಆದರೆ ಕೊನೆಯ ಹಂತದಲ್ಲಿರುವಂಥವರು, ರೋಗ ರುಜಿನಗಳಿಂದ ಜರ್ಜರಿತರಾದವರು, ಸಂಬಂಧಿಗಳಿಂದ ನೋವಿಗೊಳಪಟ್ಟವರು, ನನಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡವರು ಪ್ರಾಯಶಃ ಸಾವಿಗೆ ವೇಟ್ ಮಾಡ್ತಿರ್ತಾರೆ. ಅದಕ್ಕೆ ಒಂದು ಮುಖ್ಯ ಕಾರಣ ಏನು ಹೇಳಿ? ವೃದ್ಧಾಪ್ಯ ಇಲ್ಲಾಂದರೆ ಎಲ್ಲವನ್ನೂ ಎದುರಿಸ್ಬೋದು, ಎಲ್ಲವನ್ನೂ ಜಯಿಸ್ಬೋದು. ವೃದ್ಧಾಪ್ಯವನ್ನು ಜಯಿಸೋಕ್ಕಾಗೋದಿಲ್ವಲ್ಲ. ಸೊ ಹೀಗಾಗಿ ವಯಸ್ಸಾಗ್ತಾ ಆಗ್ತಾ ಮುದುಕ ಆಗ್ತಾ ಹಣ್ಣು ನೆರಿಗೆಗಳು ಬಿದ್ದು, ಹಲ್ಲುದುರಿ, ಕಣ್ಣು ಕಾಣದಂತಾಗಿ, ನಡೆಯೋಕೆ ಬರದೇ ಇರುವ ಹಾಗಾಗಿ ಚಿರಂಜೀವಿ ಅನಿಸ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಸ್ನೇಹಿತರೆ, ನಿಮಗೆ 8 ಜನ ಚಿರಂಜೀವಿಗಳು ಯಾರು ಅಂತ ಹೇಳಿದೆ. ಆದರೆ ಅದರಲ್ಲಿ ಒಬ್ಬ ಚಿರಂಜೀವಿ ಅಂತ ವರ ಪಡೆದಿಲ್ಲ, ಬದಲಾಗಿ ಶಾಪ ಪಡೆದಿದ್ದ. ಆತ ಬೇರೆ ಯಾರು ಅಲ್ಲ, ಮಹಾಗುರು ದ್ರೋಣರ ಮಗ ಅಶ್ವತ್ಥಾಮ. ಅದು ಹೇಗಾಯಿತು ಅಂದರೆ, ಕುರುಕ್ಷೇತ್ರ ಯುದ್ಧದ ಕೊನೆ ದಿನ ಅದಾಗಿತ್ತು. ಕೊನೆ ಕ್ಷಣ ದುರ್ಯೋಧನ ವೈಶಂಪಾಯನ ಸರೋವರದ ದಡದಲ್ಲಿ ತೊಡೆಗಳನ್ನ ಮುರಿದುಕೊಂಡು ತನ್ನ ಅಂತ್ಯಕಾಲದಲ್ಲಿದ್ದಾನೆ. ಅಂಥ ಸಂದರ್ಭದಲ್ಲಿ ಆತನ ಸ್ನೇಹಿತ ಮತ್ತು ಗುರು ದ್ರೋಣರ ಮಗ ಅಶ್ವತ್ಥಾಮ ಅಲ್ಲಿಗೆ ಬರ್ತಾನೆ. ತನ್ನ ಸ್ನೇಹಿತನಿಗೆ ಹೀಗಾಯ್ತಲ್ಲ ಅಂತ ಮರುಗ್ತಾನೆ ಮತ್ತು ಇದಕ್ಕೆಲ್ಲ ಕಾರಣರಾದ ಪಾಂಡವರ ತಲೆ ಕಡಿತೀನಿ ಅಂತ ಶಪಥಗೈತಾನೆ. ಹೀಗೆ ಆವೇಶದಲ್ಲಿ ಪಾಂಡವರ ಬಿಡಾರಕ್ಕೆ ಹೋದವನೇ ಕತ್ತಲಲ್ಲಿ ಯಾರು ಏನು ಅನ್ನೋ ಅರಿವೇ ಇರದೆ 5 ಜನ ಮಲ್ಕೊಂಡಿರ್ತಾರೆ. ಪಾಂಡವರ ಅಂತ ಅನ್ಕೊಂಡು ಅವರ ತಲೆಗಳನ್ನ ಕತ್ತರಿಸಿ ತರ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅದು ಪಾಂಡವರ ತಲೆಗಳಲ್ಲ, ಉಪಪಾಂಡವರ ತಲೆಗಳು ಅಂತ. ಇದೆಲ್ಲ ಗೊತ್ತಾದ ಮೇಲೆ ಇಡೀ ಭೂಮಿಯನ್ನೇ ನಾಶ ಮಾಡಬಲ್ಲ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಉತ್ತರೆಯ ಗರ್ಭದಲ್ಲಿದ್ದ ಮಗುವನ್ನೇ ಸಾಯಿಸಲು ಮುಂದಾಗ್ತಾನೆ. ಅಂದರೆ ಪಾಂಡವರ ಸಂತತಿಯೇ ಮುಂದುವರಿಬಾರದು ಅಂತ. ಕೊನೆಗೆ ಶ್ರೀಕೃಷ್ಣನ ಸುದರ್ಶನ ಚಕ್ರ ಅದನ್ನು ತಡೆಯುತ್ತೆ. ಆದರೆ ಇಂಥ ಹೀನ ಕೃತ್ಯಕ್ಕೆ ಕೈ ಹಾಕಿದ ಫಲವಾಗಿ ಕೃಷ್ಣನಿಂದ ಅಶ್ವತ್ಥಾಮ ಶಾಪಕ್ಕೆ ಗುರಿಯಾಗ್ತಾನೆ. ಆ ಶಾಪ ಏನು ಹೇಳಿ? ಚಿರಂಜೀವಿಯಾಗಿರು ನೀನು, ಅದುವೇ ನಿನ್ನ ಅಹಂಕಾರಕ್ಕೆ ತಕ್ಕ ಶಾಸ್ತಿ. ನೀನು ಬದುಕಬೇಕು, ಕಲಿಯುಗದ ಅಂತ್ಯದವರೆಗೂ ಬದುಕಬೇಕು, ಪ್ರಪಂಚದ ಎಲ್ಲ ನೋವುಗಳನ್ನು ಅನುಭವಿಸುತ್ತಾ ಬದುಕಬೇಕು. ನೀನು ಎಷ್ಟು ಗೋಗರೆದರೂ ಸಾವು ನಿನಗೆ ಬರದೇ ಇರಲಿ ಅಂತ ಶಾಪ ಕೊಡ್ತಾನೆ ಶ್ರೀಕೃಷ್ಣ. ಅದರಂತೆ ಅಶ್ವತ್ಥಾಮ ಯುಗಗಳೂ ಕಳೆದರೂ ಅಲ್ಲಿ ಇಲ್ಲಿ ಒದ್ದಾಡುತ್ತಾ ನನಗೆ ಸಾವು ಬೇಕು ಅಂತ ಅಂಗಲಾಚುತ್ತಾ ಬದುಕ್ತಾನೆ ಅನ್ನೋದು ಕಥೆ, ಅನ್ನೋದು ನಮ್ಮ ಇತಿಹಾಸ. ಸ್ನೇಹಿತರೆ, ಈ ಕಥೆ ಯಾಕೆ ಹೇಳಿದೆ ಅಂತಂದರೆ, ಬದುಕು ಎಷ್ಟು ಮುಖ್ಯನೋ, ಬದುಕನ್ನು ಎಷ್ಟು ಸಮರ್ಥವಾಗಿ ಬದುಕ್ತೀವಿ ಅನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸಾವು ಕೂಡ. ವಿಶೇಷವಾಗಿ ಬದುಕು ಯಾವಾಗ ಸಂಕಷ್ಟದಿಂದ ತುಂಬ ಹೋಗಿರುತ್ತೋ, ನೋವು ದುಃಖವೇ ತುಂಬ ಹೋಗಿರುತ್ತೋ, ಆಗ ಚಿರಂಜೀವಿ ಆಗಿರೋದ್ರ ಫಲ ಏನೂ ಇಲ್ಲ. ಸೊ ವಿಷಯ ಏನಂದರೆ, ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟು ಖುಷಿಯಾಗಿ ಬದುಕಿದ್ವಿ, ಎಷ್ಟು ಅರ್ಥಪೂರ್ಣವಾಗಿ ಬದುಕಿದ್ವಿ, ಎಷ್ಟು ಜನರಿಗೆ ನಾವು ಒಳ್ಳೆಯದನ್ನು ಬಯಸಿ ಬದುಕಿದ್ವಿ ಅಥವಾ ಒಳ್ಳೆಯದನ್ನು ಮಾಡಿ ಬದುಕಿದ್ವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಇವತ್ತಿನ ಕಾಲದಲ್ಲಿ ತಂತ್ರಜ್ಞಾನ, ವಿಜ್ಞಾನ ಅತ್ಯಂತ ಮುಂದುವರೆದಿದೆ. ಹೀಗಾಗಿ ಮನುಷ್ಯ ಇದನ್ನು ಬಳಸ್ಕೊಂಡು ಏನು ಬೇಕಾದರೂ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ.
ಚಿರಂಜೀವಿ ಆಗುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಆದರೆ ಚಿರಂಜೀವಿ ಆಗಿರೋದಕ್ಕಿಂತ ನಾನು ಹೇಳಿದ ಹಾಗೆ ಅರ್ಥಪೂರ್ಣ ಬದುಕನ್ನು ಸವಿಸೋದು ತುಂಬ ಮುಖ್ಯ. ಇಷ್ಟು ಹೇಳ್ತಾ ಸ್ನೇಹಿತರೆ, ನಿಮ್ಮಂಥ ಹುಲು ಮಾನವರಿಗೆ ಕೆಲವೊಂದು ಸಲ ಅನಿಸೋದೇನೆಂದರೆ ಆಯಸ್ಸು ಯಾರ ಕೈಯಲ್ಲೂ ಇಲ್ಲ, ಇದನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದನ್ನು ಯೋಚನೆ ಮಾಡೋದನ್ನು ಬಿಟ್ಟು, ಅಥವಾ ಚಿರಂಜೀವಿ ಆಗೋಣ ಅನ್ನೋದನ್ನು ಬಿಟ್ಟು, ಭೂತದ ಬಗ್ಗೆಯೂ ಬಿಟ್ಟು, ಭವಿಷ್ಯದ ಬಗ್ಗೆಯೂ ಬಿಟ್ಟು ವರ್ತಮಾನದಲ್ಲಿ ಬದುಕುವಂಥ ಪ್ರಯತ್ನ ಮಾಡೋಣ. ಖುಷಿಯಾಗಿ ಜೀವಿಸೋಣ, ಅರ್ಥಪೂರ್ಣವಾಗಿ ಜೀವಿಸೋಣ. ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಬ್ರಿಯಾನ್ ಜಾನ್ಸನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು, ಅಶ್ವತ್ಥಾಮನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ, ಯಯಾತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಿರಂಜೀವಿ ಆಗುವಂಥ ಅವಕಾಶ ನಿಮಗೆ ಸಿಕ್ಕರೆ ನೀವು ಚಿರಂಜೀವಿ ಆಗ್ತೀರಾ? ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.